ಯೋಗಿ ಎಂದರೆ ನೀವು ಮತ್ತು ನಾನು ಕೂಡ. ಭಗವದ್ಗೀತೆಯ ಪ್ರಕಾರ ಯೋಗಿ ಎಂದರೆ ಎಲ್ಲವನ್ನು ತ್ಯಜಿಸಿ ಕಾಡಿಗೆ ಹೋಗುವ ವ್ಯಕ್ತಿಯಲ್ಲ, ಬದಲಾಗಿ ನಮ್ಮ ದೈನಂದಿನ ಜೀವನದಲ್ಲಿ ಸಮತೋಲನ ಮತ್ತು ಅಂತರಂಗದ ಶಾಂತಿಯನ್ನು ಕಂಡುಕೊಳ್ಳುವವರು. ಯೋಗದ ತತ್ವಗಳನ್ನು ನೀವು ಮತ್ತು ನಾನು ಹೇಗೆ ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು ಎಂಬುದನ್ನು ಈ ಕೆಳಗಿನ ಭಗವದ್ಗೀತೆಯ ಶ್ಲೋಕಗಳು ಸ್ಪಷ್ಟಪಡಿಸುತ್ತವೆ. ಶ್ಲೋಕ 44. ಇದು ಯೋಗದ ಸಂಸ್ಕಾರಗಳು ಎಷ್ಟು ಪ್ರಬಲವಾಗಿವೆ ಎಂಬುದನ್ನು ವಿವರಿಸುತ್ತದೆ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಯವಶೋಲಪಿ ಸಹ ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. 44. ಸಾಮಾನ್ಯ ಅರ್ಥ: ತನ್ನ ಹಿಂದಿನ ಜನ್ಮದ ಅಭ್ಯಾಸದಿಂದ ಆ ಯೋಗಿಯು ತನ್ನ ಇಚ್ಛೆಗೆ ವಿರುದ್ಧವಾಗಿಯೂ ಆಕರ್ಷಿತನಾಗುತ್ತಾನೆ. ಯೋಗವನ್ನು ತಿಳಿಯಲು ಬಯಸುವವನು ಸಹ ವೇದಗಳ ಕರ್ಮಕಾಂಡವನ್ನು ದಾಟಿ ಮೇಲೇರುತ್ತಾನೆ. ವಿವರವಾದ ವಿವರಣೆ: ಹಿಂದಿನ ಶ್ಲೋಕಗಳಲ್ಲಿ ಯೋಗವನ್ನು ಅರ್ಧಕ್ಕೆ ಬಿಟ್ಟವನು ಮುಂದಿನ ಜನ್ಮದಲ್ಲಿ ಉತ್ತಮ ಪರಿಸರದಲ್ಲಿ ಜನಿಸುತ್ತಾನೆ ಎಂದು ಕೃಷ್ಣನು ಹೇಳಿದನು. ಈ ಶ್ಲೋಕವು ಅವನ ಹಿಂದಿನ ಜನ್ಮದ ಯೋಗದ ಪ್ರಯತ್ನಗಳು ಆ ಹೊಸ ಜನ್ಮದಲ್ಲಿ ಹೇಗೆ ಪ್ರಭಾವ ಬೀರುತ್ತವೆ ಎಂಬುದನ್ನು ವಿವರಿಸುತ್ತದೆ. 1. ಸಂಸ್ಕಾರದ ಪ್ರಬಲ ಆಕರ್ಷಣೆ. ಪೂರ್ವಾಭ್ಯಾಸೇನ ತೇನೈವ ಹ್ರಿಯತೆ ಹ್ಯವಶೋಲಪಿ ಸಹ. ಪೂರ್ವಾಭ್ಯಾಸೇನ ತೇನೈವ, ತನ್ನ ಹಿಂದಿನ ಅಭ್ಯಾಸದಿಂದ. ಇದು ಹಿಂದಿನ ಜನ್ಮದಲ್ಲಿ ಮಾಡಿರುವ ಯೋಗದ ಪ್ರಯತ್ನಗಳನ್ನು ಸೂಚಿಸುತ್ತದೆ. ಈ ಪ್ರಯತ್ನಗಳು ವ್ಯಕ್ತಿಯ ಮನಸ್ಸಿನಲ್ಲಿ ಒಂದು ಬಲವಾದ ಮುದ್ರೆಯನ್ನು ಸಂಸ್ಕಾರ ಬಿಡುತ್ತವೆ. ಹ್ರಿಯತೆ ಹ್ಯವಶೋಲಪಿ ಸಹ, ತನ್ನ ಇಚ್ಛೆಗೆ ವಿರುದ್ಧವಾಗಿಯೂ ಆಕರ್ಷಿತನಾಗುತ್ತಾನೆ. ಇಲ್ಲಿ ಕೃಷ್ಣನು ಈ ಸಂಸ್ಕಾರದ ಬಲವನ್ನು ಒತ್ತಿ ಹೇಳುತ್ತಾನೆ. ಹಿಂದಿನ ಜನ್ಮದಲ್ಲಿ ಯೋಗವನ್ನು ಅಭ್ಯಾಸ ಮಾಡಿದವನು ಈ ಜನ್ಮದಲ್ಲಿ ಬೇರೆ ದಾರಿಯಲ್ಲಿದ್ದರೂ ಆತನ ಮನಸ್ಸು ಅರಿವಿಲ್ಲದೆ ಅಥವಾ ಇಚ್ಛೆಗೆ ವಿರುದ್ಧವಾಗಿ ಯೋಗದ ಕಡೆಗೆ ಆಕರ್ಷಿತವಾಗುತ್ತದೆ. ಇದು ಅವನಲ್ಲಿ ಒಂದು ಆಳವಾದ ವಿವರಿಸಲಾಗದ ಆಸೆ ಅಥವಾ ತುಡಿತವನ್ನು ಸೃಷ್ಟಿಸುತ್ತದೆ. 2. ಜಿಜ್ಞಾಸುವಿನ ಶ್ರೇಷ್ಠತೆ. ಜಿಜ್ಞಾಸುರಪಿ ಯೋಗಸ್ಯ ಶಬ್ದಬ್ರಹ್ಮಾತಿ ವರ್ತತೆ. ಜಿಜ್ಞಾಸುರಪಿ ಯೋಗಸ್ಯ, ಯೋಗದ ಬಗ್ಗೆ ತಿಳಿಯಲು ಬಯಸುವವನು ಕೂಡ. ಇಲ್ಲಿ ಜಿಜ್ಞಾಸು ಎಂದರೆ ಕೇವಲ ಯೋಗವನ್ನು ಆಳವಾಗಿ ಅಭ್ಯಾಸ ಮಾಡುವವನಲ್ಲ, ಬದಲಾಗಿ ಯೋಗದ ಬಗ್ಗೆ ತಿಳಿದುಕೊಳ್ಳಲು ಒಂದು ಸಣ್ಣ ಆಸಕ್ತಿ ಅಥವಾ ಕುತೂಹಲ ಹೊಂದಿದವನು. ಶಬ್ದಬ್ರಹ್ಮಾತಿ ವರ್ತತೆ. ಶಬ್ದಬ್ರಹ್ಮನನ್ನು, ವೇದಗಳ ಕರ್ಮಕಾಂಡವನ್ನು ದಾಟಿ ಮೇಲೇರುತ್ತಾನೆ. ಇಲ್ಲಿ ಶಬ್ದಬ್ರಹ್ಮ ಎಂದರೆ ವೇದಗಳಲ್ಲಿ ಹೇಳಿರುವ ಕರ್ಮಕಾಂಡದ ಭಾಗಗಳು, ಅಂದರೆ ಯಜ್ಞಯಾಗಾದಿಗಳು, ಆಚರಣೆಗಳು ಮತ್ತು ಸ್ವರ್ಗವನ್ನು ಪಡೆಯುವ ವಿಧಾನಗಳು. ಕೃಷ್ಣನು ಹೇಳುತ್ತಾನೆ, ಯೋಗದ ಬಗ್ಗೆ ಒಂದು ಸಣ್ಣ ಆಸಕ್ತಿ ಹೊಂದಿದವನು ಕೂಡ ಈ ಬಾಹ್ಯ ಆಚರಣೆಗಳನ್ನು ಮೀರಿ ಆತ್ಮಜ್ಞಾನದ ಹಾದಿಯಲ್ಲಿ ಪ್ರಗತಿ ಸಾಧಿಸಲು ಪ್ರಾರಂಭಿಸುತ್ತಾನೆ. ಸಾರಾಂಶ: ಈ ಶ್ಲೋಕವು ಯೋಗದ ಮಹತ್ವ ಮತ್ತು ಅದರ ಶಾಶ್ವತ ಪ್ರಭಾವವನ್ನು ಹೀಗೆ ತಿಳಿಸುತ್ತದೆ. ಅಭ್ಯಾಸದ ಶಕ್ತಿ. ಯೋಗದ ಅಭ್ಯಾಸವು ಮನಸ್ಸಿನ ಮೇಲೆ ಅಳಿಸಲಾಗದ ಸಂಸ್ಕಾರವನ್ನು ಸೃಷ್ಟಿಸುತ್ತದೆ. ಈ ಸಂಸ್ಕಾರವು ಮುಂದಿನ ಜನ್ಮದಲ್ಲಿ ವ್ಯಕ್ತಿಯನ್ನು ಅರಿವಿಲ್ಲದೆ ಮತ್ತೆ ಯೋಗದ ಹಾದಿಗೆ ಆಕರ್ಷಿಸುತ್ತದೆ. ಜಿಜ್ಞಾಸೆಯ ಮಹತ್ವ. ಯೋಗದ ಬಗ್ಗೆ ತಿಳಿದುಕೊಳ್ಳಲು ಇರುವ ಸಣ್ಣ ಕುತೂಹಲವು ಕೂಡ ಲೌಕಿಕ ಆಚರಣೆಗಳನ್ನು ಮೀರಿ ಆಧ್ಯಾತ್ಮಿಕ ಪ್ರಗತಿಗೆ ದಾರಿ ಮಾಡಿಕೊಡುತ್ತದೆ. ದೈವಿಕ ಭರವಸೆ. ಕೃಷ್ಣನು ಯೋಗ ಮಾರ್ಗದಲ್ಲಿ ಮಾಡಿದ ಯಾವುದೇ ಸಣ್ಣ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ. ಅದು ಮುಂದಿನ ಜನ್ಮದಲ್ಲಿ ವ್ಯಕ್ತಿಯನ್ನು ಮತ್ತಷ್ಟು ಪ್ರಗತಿಯ ಕಡೆಗೆ ತಳ್ಳುತ್ತದೆ ಎಂದು ಭರವಸೆ ನೀಡುತ್ತಾನೆ. ಶ್ಲೋಕ 45. ಈ ಶ್ಲೋಕವು ಯೋಗದ ಮಾರ್ಗದಲ್ಲಿನ ಅಂತಿಮ ಫಲ ಮತ್ತು ಅನೇಕ ಜನ್ಮಗಳ ಪ್ರಯತ್ನದ ಸಾರವನ್ನು ತಿಳಿಸುತ್ತದೆ. ಪ್ರಯತ್ನಾಧ್ಯತಮಾನಸ್ತು ಯೋಗಿ ಸಂಶುದ್ಧ ಕಿಲ್ಬಿಷಃ ಅನೇಕ ಜನ್ಮ ಸಂಸಿದ್ಧಸ್ತತೋ ಯಾತಿ ಪರಾಂ ಗತಿಂ. 45. ಸಾಮಾನ್ಯ ಅರ್ಥ: ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವ ಆ ಯೋಗಿಯು ಹಿಂದಿನ ಜನ್ಮಗಳ ಪಾಪಗಳಿಂದ ಸಂಪೂರ್ಣವಾಗಿ ಶುದ್ಧನಾಗುತ್ತಾನೆ. ಹೀಗೆ ಅನೇಕ ಜನ್ಮಗಳ ಪ್ರಯತ್ನದಿಂದ ಪರಿಪೂರ್ಣತೆಯನ್ನು ಪಡೆದು ಅಂತಿಮವಾಗಿ ಪರಮಗತಿಯನ್ನು ತಲುಪುತ್ತಾನೆ. ವಿವರವಾದ ವಿವರಣೆ: ಈ ಶ್ಲೋಕವು ಭಗವಾನ್ ಕೃಷ್ಣನು ಅರ್ಜುನನಿಗೆ ನೀಡಿದ ಉತ್ತರದ ಸಾರಾಂಶವಾಗಿದೆ. ಯೋಗವನ್ನು ಅರ್ಧಕ್ಕೆ ಬಿಟ್ಟ ವ್ಯಕ್ತಿಗಳಿಗೆ ಏನಾಗುತ್ತದೆ ಎಂಬ ಅರ್ಜುನನ ಪ್ರಶ್ನೆಗೆ ಇದು ಅಂತಿಮ ಉತ್ತರ. ಇದು ಯೋಗದ ಮಾರ್ಗವು ಒಂದು ಜನ್ಮದ ಪ್ರಯತ್ನವಲ್ಲ, ಬದಲಾಗಿ ಜನ್ಮ ಜನ್ಮಗಳ ಸಾಧನೆ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ. 1. ನಿರಂತರ ಪ್ರಯತ್ನ ಮತ್ತು ಶುದ್ಧೀಕರಣ. ಪ್ರಯತ್ನಾಧ್ಯತ ಮಾನಸ್ತು ಯೋಗಿ, ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿರುವ ಯೋಗಿ. ಇಲ್ಲಿ ಯತ್ನ ಎಂಬುದು ಬಹಳ ಮುಖ್ಯ. ಹಿಂದಿನ ಶ್ಲೋಕಗಳಲ್ಲಿ ಹೇಳಿದಂತೆ ಯೋಗ ಮಾರ್ಗವನ್ನು ಅರ್ಧಕ್ಕೆ ಬಿಟ್ಟರೂ ಮುಂದಿನ ಜನ್ಮದಲ್ಲಿ ಅವನು ಆ ಸಂಸ್ಕಾರದ ಬಲದಿಂದ ಮತ್ತೆ ಯೋಗದ ಕಡೆಗೆ ಆಕರ್ಷಿತನಾಗುತ್ತಾನೆ. ಈ ಹೊಸ ಜನ್ಮದಲ್ಲಿ ಅವನು ತನ್ನ ಪ್ರಯತ್ನಗಳನ್ನು ನಿರಂತರವಾಗಿ ಮುಂದುವರಿಸುತ್ತಾನೆ. ಸಂಶುದ್ಧ ಕಿಲ್ಬಿಷಃ, ಪಾಪಗಳಿಂದ ಸಂಪೂರ್ಣವಾಗಿ ಶುದ್ಧನಾಗುತ್ತಾನೆ. ಯೋಗದ ನಿರಂತರ ಅಭ್ಯಾಸದಿಂದ ಆತನ ಮನಸ್ಸಿನಲ್ಲಿ ಅಡಗಿರುವ ಎಲ್ಲಾ ಪಾಪಗಳು, ಅಂದರೆ ಅಜ್ಞಾನ, ಆಸೆಗಳು, ಅಹಂಕಾರ ಮತ್ತು ಲೌಕಿಕ ಬಯಕೆಗಳು ಸಂಪೂರ್ಣವಾಗಿ ತೊಲಗಿ ಹೋಗುತ್ತವೆ.
ಅವನ ಮನಸ್ಸು ನೀರಿನಂತೆ ಶುದ್ಧವಾಗುತ್ತದೆ. 2. ಅನೇಕ ಜನ್ಮಗಳ ಸಾಧನೆಗೆ ಪರಿಪೂರ್ಣತೆ. ಅನೇಕ ಜನ್ಮ ಸಂಸಿದ್ಧ, ಅನೇಕ ಜನ್ಮಗಳಲ್ಲಿ ಪರಿಪೂರ್ಣತೆಯನ್ನು ಪಡೆದವನು. ಇದು ಈ ಶ್ಲೋಕದ ಪ್ರಮುಖ ಸಂದೇಶವಾಗಿದೆ. ಯೋಗದ ಗುರಿಯಾದ ಮೋಕ್ಷವು ಸಾಮಾನ್ಯವಾಗಿ ಒಂದು ಜನ್ಮದಲ್ಲಿ ಸಾಧಿಸುವುದು ಕಷ್ಟ. ಆದರೆ ಯೋಗದ ಮಾರ್ಗವನ್ನು ಅನುಸರಿಸಿದಾಗ ನಾವು ಮಾಡಿದ ಪ್ರತಿ ಪ್ರಯತ್ನವೂ ನಮ್ಮ ಜ್ಞಾನ ಮತ್ತು ಸಂಸ್ಕಾರದ ಭಾಗವಾಗಿ ಉಳಿಯುತ್ತದೆ. ಈ ಸಂಸ್ಕಾರಗಳು ಜನ್ಮ ಜನ್ಮಗಳವರೆಗೆ ನಮ್ಮನ್ನು ಮುಂದುವರಿಸಿಕೊಂಡು ಹೋಗುತ್ತವೆ. ಹಿಂದಿನ ಜನ್ಮಗಳಲ್ಲಿ ಮಾಡಿದ ಸಾಧನೆ ಈ ಜನ್ಮದಲ್ಲಿ ವೇಗವಾಗಿ ಪ್ರಗತಿ ಸಾಧಿಸಲು ಸಹಾಯ ಮಾಡುತ್ತದೆ. ಹೀಗೆ ಅನೇಕ ಜನ್ಮಗಳ ಪ್ರಯತ್ನದ ನಂತರ ಆ ಯೋಗಿಯು ಸಂಸಿದ್ಧ, ಪರಿಪೂರ್ಣನಾಗುತ್ತಾನೆ. 3. ಪರಮಗತಿಯ ಪ್ರಾಪ್ತಿ. ತಥೋ ಯಾತಿ ಪರಾಂಗತಿ. ನಂತರ ಅವನು ಪರಮಗತಿಯನ್ನು ತಲುಪುತ್ತಾನೆ. ಯೋಗದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದ ನಂತರ ಯೋಗಿಯು ಅಂತಿಮವಾಗಿ ಯೋಗದ ಪರಮ ಗುರಿಯಾದ ಪರಮಗತಿಯನ್ನು ತಲುಪುತ್ತಾನೆ. ಇಲ್ಲಿ ಪರಮಗತಿ ಎಂದರೆ ಮೋಕ್ಷ, ಪುನರ್ಜನ್ಮದ ಚಕ್ರದಿಂದ ಮುಕ್ತಿ ಮತ್ತು ಭಗವಂತನೊಂದಿಗೆ ಏಕತ್ವವನ್ನು ಸಾಧಿಸುವುದು. ಸಾರಾಂಶ: ಈ ಶ್ಲೋಕವು ಯೋಗದ ಹಾದಿಯಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಪ್ರಮುಖ ಭರವಸೆಯನ್ನು ನೀಡುತ್ತದೆ. ಪ್ರಯತ್ನ ನಿರರ್ಥಕವಲ್ಲ. ಯೋಗದ ಮಾರ್ಗದಲ್ಲಿ ಮಾಡಿರುವ ಯಾವುದೇ ಪ್ರಯತ್ನವೂ ವ್ಯರ್ಥವಾಗುವುದಿಲ್ಲ. ಮಾಡಿದ ಪ್ರತಿ ಸಣ್ಣ ಪ್ರಯತ್ನವೂ ಮುಂದಿನ ಜನ್ಮಗಳಿಗೆ ವರ್ಗಾಯಿಸಲ್ಪಡುತ್ತದೆ. ಬಹು ಜನ್ಮಗಳ ಸಾಧನೆ. ಯೋಗದ ಪರಿಪೂರ್ಣತೆಯು ಒಂದು ಜನ್ಮದ ಪ್ರಯತ್ನದಿಂದಲ್ಲ, ಬದಲಾಗಿ ಅನೇಕ ಜನ್ಮಗಳ ನಿರಂತರ ಪ್ರಯತ್ನದಿಂದ ಸಾಧಿಸಲ್ಪಡುತ್ತದೆ. ಮೋಕ್ಷ ನಿಶ್ಚಿತ. ಯಾರು ಯೋಗದ ಮಾರ್ಗದಲ್ಲಿ ನಿರಂತರವಾಗಿ ಶ್ರಮಿಸುತ್ತಾರೋ ಅವರು ಅಂತಿಮವಾಗಿ ಆತ್ಮಶುದ್ಧಿಯನ್ನು ಪಡೆದು ಪರಮಗತಿಯನ್ನು ತಲುಪುವುದು ನಿಶ್ಚಿತ. ಶ್ಲೋಕ 46. ಇದು ಯೋಗದ ಪರಮಶ್ರೇಷ್ಠತೆಯನ್ನು ಮತ್ತು ಅದರ ಅಂತಿಮ ಸಂದೇಶವನ್ನು ತಿಳಿಸುತ್ತದೆ. ತಪಸ್ವಿಭ್ಯೋರಧಿಕೋ ಯೋಗಿ ಜ್ಞಾನಿಭ್ಯೋರಪಿ ಮತೋರಧಿಕಃ ಕರ್ಮಿಭ್ಯಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. 46. ಸಾಮಾನ್ಯ ಅರ್ಥ: ಯೋಗಿಯು ತಪಸ್ವಿಗಳಿಗಿಂತ, ಜ್ಞಾನಿಗಳಿಗಿಂತ ಮತ್ತು ಕರ್ಮ ಮಾಡುವವರಿಗಿಂತಲೂ ಶ್ರೇಷ್ಠನೆಂದು ಪರಿಗಣಿಸಲಾಗಿದೆ. ಆದ್ದರಿಂದ ಓ ಅರ್ಜುನ, ನೀನು ಯೋಗಿಯಾಗು. ವಿವರವಾದ ವಿವರಣೆ: ಈ ಶ್ಲೋಕವು ಭಗವದ್ಗೀತೆಯ 6ನೇ ಅಧ್ಯಾಯದ ಪ್ರಮುಖ ಶ್ಲೋಕಗಳಲ್ಲಿ ಒಂದು. ಯೋಗದ ಮಹತ್ವವನ್ನು ವಿವರಿಸಿದ ನಂತರ ಶ್ರೀಕೃಷ್ಣನು ಯೋಗಿಯು ಇತರ ಆಧ್ಯಾತ್ಮಿಕ ಪಥಗಳಲ್ಲಿರುವವರಿಗಿಂತ ಏಕೆ ಶ್ರೇಷ್ಠ ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ. ಇದು ಅರ್ಜುನನಿಗೆ ಯೋಗ ಮಾರ್ಗವನ್ನು ಅನುಸರಿಸಲು ಅಂತಿಮವಾಗಿ ಪ್ರೇರೇಪಿಸುತ್ತದೆ. 1. ತಪಸ್ವಿಗಿಂತ ಯೋಗಿ ಶ್ರೇಷ್ಠ. ತಪಸ್ವಿಭ್ಯೋಧಿಕೋ ಯೋಗಿ. ಯೋಗಿಯು ತಪಸ್ವಿಗಳಿಗಿಂತ ಶ್ರೇಷ್ಠ. ತಪಸ್ವಿಗಳು ಕಠಿಣವಾದ ಶಾರೀರಿಕ ಮತ್ತು ಮಾನಸಿಕ ನಿಗ್ರಹದಿಂದ ತಮ್ಮ ಇಂದ್ರಿಯಗಳನ್ನು ನಿಯಂತ್ರಿಸುತ್ತಾರೆ. ಇದು ಪ್ರಶಂಸನೀಯವಾದರೂ ಯೋಗಿಯು ಕೇವಲ ಬಾಹ್ಯ ನಿಗ್ರಹಕ್ಕೆ ಸೀಮಿತನಾಗಿರುವುದಿಲ್ಲ. ಯೋಗಿಯು ಮನಸ್ಸಿನ ಆಳಕ್ಕೆ ಇಳಿದು ಆಂತರಿಕ ಶಾಂತಿ ಮತ್ತು ಭಗವಂತನೊಂದಿಗೆ ಸಂಪರ್ಕವನ್ನು ಸಾಧಿಸುತ್ತಾನೆ. ತಪಸ್ಸಿನಿಂದ ಬರುವ ಶಕ್ತಿಯು ಒಂದು ಹಂತದವರೆಗೆ ಮಾತ್ರ, ಆದರೆ ಯೋಗವು ಮೋಕ್ಷದ ಹಾದಿಯನ್ನು ತೆರೆಯುತ್ತದೆ. 2. ಜ್ಞಾನಿಗಿಂತ ಯೋಗಿ ಶ್ರೇಷ್ಠ. ಜ್ಞಾನಿಭ್ಯೋಲಪಿ ಮತೋದಧಿಕಃ. ಯೋಗಿಯು ಜ್ಞಾನಿಗಳಿಗಿಂತಲೂ ಶ್ರೇಷ್ಠನೆಂದು ನನ್ನ ಕೃಷ್ಣನ ಅಭಿಪ್ರಾಯ. ಜ್ಞಾನಿಗಳು ವೇದಗಳ ಮತ್ತು ಶಾಸ್ತ್ರಗಳ ಜ್ಞಾನದಿಂದ ಬ್ರಹ್ಮನ ಬಗ್ಗೆ ತಿಳುವಳಿಕೆಯನ್ನು ಹೊಂದಿರುತ್ತಾರೆ. ಆದರೆ ಯೋಗಿಯು ಕೇವಲ ಜ್ಞಾನವನ್ನು ಸಂಗ್ರಹಿಸುವುದಿಲ್ಲ, ಬದಲಾಗಿ ಅದನ್ನು ಅನುಭವಿಸುತ್ತಾನೆ. ಅವನ ಜ್ಞಾನವು ಕೇವಲ ಬೌದ್ಧಿಕವಲ್ಲ, ಅದು ಅನುಭವಾತ್ಮಕ. ಯೋಗಿಯು ತನ್ನ ಅನುಭವದಿಂದ ಜ್ಞಾನವನ್ನು ನೇರವಾಗಿ ಸಾಕ್ಷಾತ್ಕರಿಸುತ್ತಾನೆ. 3. ಕರ್ಮಿಯಕ್ಕಿಂತ ಯೋಗಿ ಶ್ರೇಷ್ಠ. ಕರ್ಮಿಭ್ಯಶ್ಚಾಧಿಕೋ ಯೋಗಿ. ಯೋಗಿಯು ಕರ್ಮ ಮಾಡುವವನಿಗಿಂತ ಶ್ರೇಷ್ಠ. ಕರ್ಮಗಳು ಯಜ್ಞಯಾಗಾದಿಗಳು, ಧಾರ್ಮಿಕ ವಿಧಿವಿಧಾನಗಳು ಮತ್ತು ಒಳ್ಳೆಯ ಕಾರ್ಯಗಳನ್ನು ಒಳಗೊಂಡಿರುತ್ತವೆ. ಈ ಕಾರ್ಯಗಳು ಪುಣ್ಯವನ್ನು ತರುತ್ತವೆ ಮತ್ತು ಸ್ವರ್ಗಾದಿ ಲೋಕಗಳನ್ನು ಒದಗಿಸುತ್ತವೆ. ಆದರೆ ಈ ಲೋಕಗಳ ಸುಖಗಳು ತಾತ್ಕಾಲಿಕವಾಗಿರುತ್ತವೆ. ಯೋಗಿಯು ಈ ಲೌಕಿಕ ಫಲಗಳ ಆಸೆಯಿಂದ ಮುಕ್ತನಾಗಿ ಕರ್ಮಗಳನ್ನು ಮಾಡುವುದರಿಂದ ಅವನು ಶಾಶ್ವತವಾದ ಮೋಕ್ಷವನ್ನು ಸಾಧಿಸುತ್ತಾನೆ. ಕರ್ಮಗಳು ಭೌತಿಕವಾಗಿರುವುದರಿಂದ ಅವು ಯೋಗಿಯಂತೆ ಮೋಕ್ಷವನ್ನು ನೀಡಲು ಸಾಧ್ಯವಿಲ್ಲ. 4. ಯೋಗಿಯಾಗಲು ಪ್ರೇರಣೆ. ತಸ್ಮಾದ್ ಯೋಗಿ ಭವಾರ್ಜುನ. ಆದ್ದರಿಂದ ಓ ಅರ್ಜುನ, ನೀನು ಯೋಗಿಯಾಗು. ಈ ಶ್ಲೋಕದ ಅಂತಿಮ ಸಾಲು ಕೃಷ್ಣನು ಅರ್ಜುನನಿಗೆ ನೀಡಿದ ಅಂತಿಮ ಆದೇಶ. ಯೋಗವು ಇತರ ಎಲ್ಲ ಆಧ್ಯಾತ್ಮಿಕ ಮಾರ್ಗಗಳ ಸಾರವನ್ನು ಒಳಗೊಂಡಿದೆ ಮತ್ತು ಅವುಗಳಿಗಿಂತ ಹೆಚ್ಚು ಪರಿಣಾಮಕಾರಿ. ಯೋಗವು ಕೇವಲ ಒಂದು ಆಚರಣೆಯಲ್ಲ, ಅದು ಜೀವನದ ಒಂದು ದೃಷ್ಟಿಕೋನ. ಯೋಗಿಯಾಗಿರುವುದು ಎಂದರೆ ಎಲ್ಲಾ ಸಂದರ್ಭಗಳಲ್ಲಿ ಸಮಚಿತ್ತನಾಗಿ ಭಗವಂತನೊಂದಿಗೆ ಸಂಪರ್ಕದಲ್ಲಿರುವುದು. ಸಾರಾಂಶ: ಈ ಶ್ಲೋಕವು ಯೋಗದ ಪರಮ ಶ್ರೇಷ್ಠತೆಯನ್ನು ಹೀಗೆ ವಿವರಿಸುತ್ತದೆ. ಅನುಭವವೇ ಪ್ರಮುಖ. ಯೋಗವು ಕೇವಲ ಕಠಿಣ ತಪಸ್ಸು, ಬೌದ್ಧಿಕ ಜ್ಞಾನ ಅಥವಾ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗಿಲ್ಲ. ಇದು ಆತ್ಮದ ಸಾಕ್ಷಾತ್ಕಾರ ಮತ್ತು ಭಗವಂತನೊಂದಿಗೆ ಸಂಪರ್ಕದ ಅನುಭವವನ್ನು ಒಳಗೊಂಡಿದೆ.
ಸಮಗ್ರ ಮಾರ್ಗ ಯೋಗವು ಇತರ ಎಲ್ಲ ಮಾರ್ಗಗಳ ಸಾರವನ್ನು ತನ್ನಲ್ಲಿ ಒಳಗೊಂಡಿದೆ. ಆದ್ದರಿಂದ ಇದು ಸಂಪೂರ್ಣ ಮತ್ತು ಅತ್ಯಂತ ಪರಿಣಾಮಕಾರಿ ಮಾರ್ಗವಾಗಿದೆ. ಕೃಷ್ಣನ ಆದೇಶ ಅರ್ಜುನನಿಗೆ ಯೋಗಿಯಾಗಲು ನೀಡಿದ ಈ ಆದೇಶವು ಎಲ್ಲ ಸಾಧಕರಿಗೂ ಅನ್ವಯಿಸುತ್ತದೆ. ಶ್ಲೋಕ 47. ಇದು 6ನೇ ಅಧ್ಯಾಯದ ಕೊನೆಯ ಮತ್ತು ಅತಿ ಮುಖ್ಯವಾದ ಶ್ಲೋಕವಾಗಿದೆ. ಇದು ಎಲ್ಲಾ ಯೋಗಗಳ ಸಾರವನ್ನು ತಿಳಿಸುತ್ತದೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೇನಾಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋ ಮಾಂ ಸ ಮೇ ಯುಕ್ತತಮೋ ಮತಃ. 47. ಸಾಮಾನ್ಯ ಅರ್ಥ: ಎಲ್ಲಾ ಯೋಗಿಗಳಲ್ಲಿ ಯಾರು ನನ್ನಲ್ಲಿ ತಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಟು ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾನೋ ನನ್ನ ದೃಷ್ಟಿಯಲ್ಲಿ ಆತನೇ ಅತ್ಯಂತ ಶ್ರೇಷ್ಠ ಯೋಗಿ. ವಿವರವಾದ ವಿವರಣೆ: ಹಿಂದಿನ ಶ್ಲೋಕದಲ್ಲಿ ಕೃಷ್ಣನು ತಪಸ್ವಿಗಳು, ಜ್ಞಾನಿಗಳು ಮತ್ತು ಕರ್ಮಿಗಳಿಗಿಂತ ಯೋಗಿಯು ಶ್ರೇಷ್ಠ ಎಂದು ಹೇಳಿದನು. ಈಗ ಈ ಶ್ಲೋಕದಲ್ಲಿ ಆ ಯೋಗಿಗಳಲ್ಲೂ ಯಾರು ಅತ್ಯಂತ ಶ್ರೇಷ್ಠರು ಎಂಬುದನ್ನು ಸ್ಪಷ್ಟಪಡಿಸುತ್ತಾನೆ. ಇದು ಕೇವಲ ಯೋಗದ ತಂತ್ರವಲ್ಲ, ಬದಲಾಗಿ ಭಕ್ತಿಯ ಯೋಗದ ಪರಮರೂಪ ಎಂಬುದನ್ನು ಸೂಚಿಸುತ್ತದೆ. 1. ಭಕ್ತಿಪೂರ್ವಕ ಮನಸ್ಸಿನ ಮಹತ್ವ. ಮದ್ಗತೇನಾಂತರಾತ್ಮನ ನನ್ನಲ್ಲಿ ಮನಸ್ಸನ್ನು ಸ್ಥಿರವಾಗಿಟ್ಟು. ಇಲ್ಲಿ ಮತ್ ಎಂದರೆ ನನ್ನಲ್ಲಿ, ಭಗವಂತನಾದ ಕೃಷ್ಣನಲ್ಲಿ, ಮತ್ತು ಅಂತರಾತ್ಮನ ಎಂದರೆ ಆಂತರಿಕ ಮನಸ್ಸನ್ನು ಅಥವಾ ಆತ್ಮವನ್ನು. ಕೇವಲ ಯೋಗಾಸನ ಅಥವಾ ಧ್ಯಾನ ಮಾಡುವವನು ಯೋಗಿಯಲ್ಲ. ಯಾರು ತಮ್ಮ ಆಂತರಿಕ ಮನಸ್ಸನ್ನು ಕೃಷ್ಣನಲ್ಲಿ, ಪರಮಾತ್ಮನಲ್ಲಿ ಸಂಪೂರ್ಣವಾಗಿ ಲೀನಗೊಳಿಸಿರುತ್ತಾರೋ ಅವರೇ ನಿಜವಾದ ಯೋಗಿಗಳು. ಅವರ ಪ್ರಜ್ಞೆಯು ಯಾವಾಗಲೂ ಭಗವಂತನೊಂದಿಗೆ ಸಂಪರ್ಕದಲ್ಲಿರುತ್ತದೆ. 2. ಶ್ರದ್ಧೆಯುಳ್ಳ ಭಕ್ತನೇ ಶ್ರೇಷ್ಠ ಯೋಗಿ. ಶ್ರದ್ಧಾವಾನ್ ಭಜತೆ ಯೋ ಮಾಂ. ಯಾರು ಶ್ರದ್ಧೆಯಿಂದ ನನ್ನನ್ನು ಭಜಿಸುತ್ತಾರೋ. ಇಲ್ಲಿ ಕೃಷ್ಣನು ಕೇವಲ ಭಕ್ತಿಯ ಬಗ್ಗೆ ಮಾತನಾಡುವುದಿಲ್ಲ, ಬದಲಾಗಿ ಶ್ರದ್ಧೆಯುಳ್ಳ ಭಕ್ತಿಯ ಬಗ್ಗೆ ಹೇಳುತ್ತಾನೆ. ಶ್ರದ್ಧೆಯು ಭಕ್ತಿಯ ಮೂಲಾಧಾರ. ಇದು ಭಗವಂತನ ಅಸ್ತಿತ್ವ ಮತ್ತು ಆತನ ಬೋಧನೆಗಳ ಮೇಲೆ ಅಚಲವಾದ ನಂಬಿಕೆಯನ್ನು ಸೂಚಿಸುತ್ತದೆ. ಈ ಶ್ರದ್ಧೆಯಿಂದಲೇ ಭಕ್ತನು ಭಗವಂತನ ಸೇವೆ ಅಥವಾ ಆತನ ಧ್ಯಾನದಲ್ಲಿ ತೊಡಗುತ್ತಾನೆ. 3. ಯೋಗಿಗಳಲ್ಲಿ ಯಾರು ಶ್ರೇಷ್ಠ? ಯೋಗಿನಾಮಪಿ ಸರ್ವೇಷಾಂ ಸ ಮೇ ಯುಕ್ತತಮೋ ಮತಃ. ಎಲ್ಲ ಯೋಗಿಗಳಲ್ಲಿ ನನ್ನ ದೃಷ್ಟಿಯಲ್ಲಿ ಆತನೇ ಅತ್ಯಂತ ಶ್ರೇಷ್ಠ, ಯುಕ್ತತಮ. ಇಲ್ಲಿ ಕೃಷ್ಣನು ಯುಕ್ತತಮ ಎಂಬ ಪದವನ್ನು ಬಳಸುತ್ತಾನೆ. ಇದರರ್ಥ ಅತ್ಯಂತ ಶ್ರೇಷ್ಠ ಯೋಗಿ. ಈ ಶ್ಲೋಕದ ಮೂಲಕ ಕೃಷ್ಣನು ಭಗವಂತನ ಮೇಲೆ ಸಂಪೂರ್ಣವಾಗಿ ಮನಸ್ಸು ಮತ್ತು ಶ್ರದ್ಧೆಯನ್ನು ಇಡುವ ಭಕ್ತಿಯೋಗವೇ ಎಲ್ಲ ಯೋಗಗಳಲ್ಲಿ ಅತ್ಯುನ್ನತವಾದುದು ಎಂದು ಸ್ಪಷ್ಟವಾಗಿ ಹೇಳುತ್ತಾನೆ. ಸಾರಾಂಶ: ಈ ಶ್ಲೋಕವು 6ನೇ ಅಧ್ಯಾಯದ ಅಂತಿಮ ಮತ್ತು ಸಾರಾಂಶವಾಗಿದೆ. ಭಕ್ತಿಯ ಶ್ರೇಷ್ಠತೆ. ಯೋಗದ ವಿವಿಧ ಮಾರ್ಗಗಳಾದ ಕರ್ಮಯೋಗ, ಜ್ಞಾನಯೋಗ ಮತ್ತು ಅಷ್ಟಾಂಗ ಯೋಗಗಳನ್ನು ಮೀರಿ ಭಕ್ತಿಯೋಗವೇ ಅತ್ಯುನ್ನತವಾದ ಯೋಗ. ಭಕ್ತಿಯ ಲಕ್ಷಣ: ಭಕ್ತಿಯು ಕೇವಲ ಭಾವನೆಯಲ್ಲ, ಅದು ಭಗವಂತನ ಮೇಲೆ ಸ್ಥಿರವಾದ ಮನಸ್ಸು ಮತ್ತು ಅಚಲವಾದ ಶ್ರದ್ಧೆಯಿಂದ ಕೂಡಿದಾಗ ಅದು ಪರಿಪೂರ್ಣ ಯೋಗವಾಗುತ್ತದೆ. ಕೃಷ್ಣನ ನಿರ್ಧಾರ: ಭಗವಾನ್ ಕೃಷ್ಣನು ಸ್ವತಃ ತನ್ನಲ್ಲಿ ಮನಸ್ಸನ್ನು ಲೀನಗೊಳಿಸಿ ಶ್ರದ್ಧೆಯಿಂದ ಭಜಿಸುವ ಭಕ್ತನೇ ಪರಮಯೋಗಿ ಎಂದು ಘೋಷಿಸುತ್ತಾನೆ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ. ಭಗವದ್ಗೀತೆಯ ಶ್ಲೋಕಗಳ ಕುರಿತು ಹೆಚ್ಚಿನ ವಿವರಣೆಗಾಗಿ ದಯವಿಟ್ಟು ಈ ವಾಹಿನಿಗೆ ಚಂದಾದಾರರಾಗಿ.